ನಮಸ್ಕಾರ ಎಲ್ಲ KCET ನೀಟ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಶುಭ ಮುಂಜಾನೆ. ಇವಾಗ ಭಾಳ ಜನ ಕೇಳ್ತಾ ಇದ್ರು, ಸರ್ ನಮಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಇನ್ನೂ ರಿಸಲ್ಟ್ಸ್ ಲಿಂಕ್ ಬಂದಿಲ್ಲ, ಸೊ ಏನು ಮಾಡಬೇಕು ಇವಾಗ? ಸದ್ಯ ಏನು ಕೇದವರು ಲಿಂಕ್ ಏನು ಕೂಡ ಕೊಟ್ಟಿಲ್ಲ. ಸೊ ಇವಾಗ ವಿದ್ಯಾರ್ಥಿಗಳಿಗೆ ಏನು ಮಾಡಿ ಅಂತಂದರೆ, ಸದ್ಯ ಮಟ್ಟಕ್ಕೆ ಕಟ್ ಆಫ್ ಅನ್ನು ಅನಲೈಸ್ ಮಾಡಿಕೊಂಡು ಆಪ್ಷನ್ ಎಂಟರ್ PDF ನಿಮ್ಮ ಹತ್ರ ಆಲ್ರೆಡಿ ಇದೆ ಮಾಕ್ ಅಲಾಟ್ಮೆಂಟ್ದು, ಹೌದಾ? ಸೊ ನಿಮ್ಮ ಆಪ್ಷನ್ ಎಂಟರ್ PDF ಅಲ್ಲಿ ಯಾವ ರೀತಿ ಚೇಂಜಸನ್ನು ಮಾಡ್ಬೋದು, ಯಾಕೆಂದರೆ ನೀವು ಎಷ್ಟು ಚೇಂಜ್ ಮಾಡ್ತೀರಾ ಹಾಗೆ ನಿಮ್ಮ ಪ್ರಯಾರಿಟಿ ಕೂಡ ಚೇಂಜ್ ಆಗುತ್ತೆ. ಯಾಕೆಂದರೆ ನಿಮ್ಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗತ್ತೆ, ಓ ಈ ಕಾಲೇಜ್ ಚೆನ್ನಾಗಿದೆ, ಆ ಕಾಲೇಜ್ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಆಪ್ಷನ್ ಎಂಟಲ್ಲಿ ಯಾವ ಕಾಲೇಜ್ ಫಸ್ಟ್ ಇರ್ತೀರಾ, ಸೆಕೆಂಡ್ ಇರ್ತೀರಾ, ಮತ್ತೊಮ್ಮೆ ನೀವು ರೀಆರ್ಗನೈಸ್ ಮಾಡ್ಕೊಳ್ಳಿ. ಓಕೆ, ಕೆಲವೊಂದು ಕಾಲೇಜ್ ಚೆನ್ನಾಗಿರುತ್ತೆ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು. ಮತ್ತು ಇನ್ನೊಂದೇನಂತಂದರೆ, ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಅಡ್ಮಿಷನ್, ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಚಾಯ್ಸ್ ಇರುತ್ತೆ, ಹೌದಾ? ಸೊ ನೀವು ಯಾವುದಾದ್ರೂ ಚಾಯ್ಸ್ ಕೊಡೋದಕ್ಕಿಂತ ಮುಂಚೆ ನೀವು ಚಾಯ್ಸ್ ಎಂಟರ್ ಬಗ್ಗೆ ಸಪ್ರೇಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ನಾನು ಕಮೆಂಟ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಓಕೆ, ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಸೆಕೆಂಡ್ ರೌಂಡ್ಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಂದರೆ ಇಟ್ಸ್ ಆಲ್ಸೋ ನೋನ್ ಆಸ್ ಥರ್ಡ್ ರೌಂಡ್, ಅಲ್ಲಿ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಫಸ್ಟ್ ರೌಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ಕಾಂಪಿಟೇಷನ್ ಹೈ ಇರುತ್ತೆ. ಸುಮ್ಮನೆ ನಿಮಗೆ ನಿಮ್ಮ ಒಂದು ರ್ಯಾಂಕ್ ಅನುಗುಣವಾಗಿ ನಿಮಗೆ ಪ್ರಾಪರ್ ನಿಮಗೆ ಕಾಲೇಜ್ ಸಿಗಲ್ಲ. ಓಕೆ, ಹೈ ಪ್ರಯಾರಿಟಿ ಇರುವಂಥ ಕಾಲೇಜ್ ಸಿಗಲ್ಲ. ಓಕೆ, ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಗೆ ಏನೇ ಸಂದೇಹಗಳಿದ್ದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇನೆ, ನನ್ನ ಪರ್ಸ್ನಲ್ ನಂಬರ್ ಕೂಡ ಇದೆ. ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಯು ಕ್ಯಾನ್ ಚಾಟ್ ಮೆಸೇಜ್ ಹಾಕ್ಬೋದು, ನಿಮಗೆ ಆದಷ್ಟು ಬೇಗನೆ ರಿಪ್ಲೈ ಸಿಗುತ್ತೆ ವಿದಿನ್ 5-10 ಮಿನಿಟ್ಸಲ್ಲಿ. ಓಕೆ, ಸೊ ವಿಡಿಯೋ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆಲ್ಲ ಕೂಡ ಶೇರ್ ಮಾಡಿ, ಯಾಕೆಂದರೆ ಒಂದು ಸಣ್ಣ ಎಫರ್ಟ್ಸಿಗೋಸ್ಕರ. ಓಕೆ, ಥ್ಯಾಂಕ್ ಯು.